ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಸೊ ಇವತ್ತಿನ ಬ್ಲಾಗ್ದಾಗ ಏನಪ್ಪ ಅಂದ್ರೆ ನಾವು ನಮ್ಮ ಹುಡುಗರೆಲ್ಲ ಕೂಡಿ ನೀರು ಸಾಗರಕ್ಕೆ ಹೊಂಟಿದ್ವಿ. ಇಲ್ಲಿ ಅದಾರ ನೋಡ್ರಿ ನಮ್ಮ ಕೋಚ್ ಜಾಕೀರ್ ಭಯ್ಯ ಮತ್ತು ಉಲ್ಲಾಸ್ ಭಯ್ಯ ಅಂತೇಳಿ, ಆ ಕಡೆ ಕುಂತಾವ ಭರತ್ ಅಂತೇಳಿ, ಇವ್ರ ನೀಲ್ಕಂಠ ಅಂತೇಳಿ, ಮತ್ತು ನಾನು ಎಲ್ಲರೂ ಕೂಡ ಹೊಂಟಿದ್ವಿ ಇವತ್ತು. ಇವರೆಲ್ಲ ನಂಗೆ ಜಿಮ್ ಒಳಗೆ ಫ್ರೆಂಡ್ಶಿಪ್ ಆಗಿದ್ದ. ಸೊ ಇವರೆಲ್ಲ ನಮ್ಮ ಕೋಚ್ ಕಡೆ ಅಂದ್ರೆ ನಮ್ಮ ಜಾಕೀರ್ ಭಯ್ ಕಡೆ ನಾವು ವರ್ಕೌಟ್ ಮಾಡ್ತಾರೆ. ಸೊ ಅದಕ್ಕಾಗಿ ಎಲ್ಲರೂ ಫುಲ್ ಪರಿಚಯ ಬಿಟ್ಟಿದ್ವಿ. ಸೊ ಇವ್ರು ಉಲ್ಲಾಸ್ ಭಯ್ಯ ಹೊಸ ಗಾಡಿ ತೊಗೊಂಡಿದ್ರೆ ಎಕ್ಸ್ಪಲ್ಸ ನೋಡ್ರಿ, ನಮ್ಮ ಕೋಚ್ ಹೊಡ್ಯಾಕತ್ತಾರ. ಭಾರಿ ಐತ್ರಿ ಗಾಡಿ. ಸೊ ಅಲ್ಲಿಂದ ಬಂದವ್ರ ಇಲ್ಲಿ ಎಳ್ನೀರ್ ಐತಿ ಕುಡಿಯಾಕ, ಮತ್ ಸ್ವಲ್ಪ ಗಿರ್ಮಿಟ್ ಐತಿ ತಗೊಳದಿತ್ತ. ಸೊ ಅದನ್ನೆಲ್ಲ ತಗೊಳಕತ್ವಿ. ಅದನ್ನೆಲ್ಲ ತಗೊಂಡ ಪಾರ್ಸಲ್ ಮಾಡ್ಕೊಂಡವ್ರ ನೀರ್ ಸಾಗರ್ ಕಡೆ ಹೊಂಟ್ವಿ. ಫಸ್ಟ್ ಟೈಮ್ ಹೋಗ್ತಿರೋದ ನಾನ್ ನೀರ್ ಸಾಗರಕ್ಕೆ, ಯಾವಾಗೂ ಹೋಗಿಲ್ಲ. ಇಲ್ಲೇ ಧಾರವಾಡ ಕಡೆ ಲೋಕಲ್ ಐತೆ ಅಂತ ಹೇಳಿದ್ರೆ 15 ಕಿಲೋಮೀಟರ್ ಅಂತ. ಸೊ ಇವರೆಲ್ಲ ನಮ್ ದೋಸ್ತುಗಳು ಕರ್ಕೊಂಡ್ ಬಂದ್ರ. ಇವರೆಲ್ಲ ಬಂದಾರ್ರಿ, ಬಾಸತಿ ಬಂದ್ ಹೋಗ್ಯಾರ. ಯಾಕಂದ್ರೆ ಲೋಕಲ್ ಅಲ್ಲ, ಇವರೆಲ್ಲ ಗೊತ್ತೈತಿ. ಫೈನಲಿ ಬಂದ್ವಿ. ಇದ ನೀರ್ ಸಾಗರ. ನೀರ್ ಸಾಗರ ಅಂದ್ರೆ ಹೆಂಗಂದ್ರ ದೊಡ್ಡ ಕೆರಿ ಇದ್ದಂಗ ಐತಿ. ಸ್ವಲ್ಪ ಇಲ್ಲಿ ಡ್ಯಾಮ್ ತರ ಐತಿ ಅಲ್ಲಿ ಮುಂದ್ಗಡೆ ಅಷ್ಟ. ಅದಕ್ಕ ನೀರ್ ಸಾಗರ ಅಂತೇಳಿ ಇವ್ರ ಇದ್ ಮಾಡ್ಕೊಂಡ್ಬಿಟ್ಟಾರ. ಸೊ ನಾ ಇಲ್ಲಿ ಬ್ಲಾಗ್ ಮಾಡತ್ತಿದ್ದೆ, ಇನ್ನೊಬ್ಬ ಮಿನಿ ಬ್ಲಾಗ್ ಕ್ಲಿಪ್ ತಗೊಳತಿದ್ದ. ಸೊ ಅದಾದ್ಮೇಲೆ ಒಂದ್ ಸ್ವಲ್ಪ ರೀಲ್ಸ್ ಐತಿ ಮಾಡ್ಕೊಂಡ್ವಿ. ರೀಲ್ಸ್ ಎಲ್ಲ ಶೂಟ್ ಮಾಡ್ಕೊಂಡ ಜಳಕ ಎಲ್ಲ ಮಾಡ್ಕೊಂಡ ತಗೊಂಡ್ ಹೋಗಿದ್ ಗಿರ್ಮಿಟ್ ತಗೊಂಡ್ವಿ. ಗಿರ್ಮಿಟ್ ಮತ್ತು ಪಾಸ್ತಾ ಐತಿ ಓದಿದ್ವಿ, ಅದನ್ನೆಲ್ಲ ತಿನ್ಕೊಂಡ್ವಿ. ಜಳಕ ಮಾಡ್ಯಾರ ಹುಡುಗರು ತಿನ್ನಕ್ ಕುಂತಾರ ನೋಡ್ರಿ. ಅರ್ಬಿ ಎಲ್ಲ ಹಾಕೊಂಡ ಮತ್ತು ರೆಡಿಯಾಗಿ ಮನೆ ಕಡೆ ಹೊಂಟಿವಿ. ಸೊ ಗಾಡಿ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತ. ಆಲ್ಮೋಸ್ಟ್ 1 ಕಿಲೋಮೀಟರ್ ನಡ್ಕೊಂಡ್ ಬಂದೀವಿ. ಸುಸ್ತಾಗ್ಬಿಟ್ಟೈತಿ ಗಾಡಿ ಅಂದ್ರೂ ಆಗತ್ತೆ. ಈ ಮಿನಿ ಬ್ಲಾಗ್ ಇಲ್ಲೇ ಮುಗಿಸ್ತೀನಿ. ಮುಂದಿನ ಬ್ಲಾಗ್ದಾಗ ಸಿಗೋಣ ಅಂತ್ರಿ. ಫುಲ್ ವಿಡಿಯೋ ಯೂಟ್ಯೂಬ್ದಾಗ ಐತಿ ನೋಡ್ರಿ.